ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಕುರಿತು ಎರಡು ಲೇಟೆಸ್ಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಒಂದು ಅಪ್ಡೇಟ್ ಬಂದು ನೀವು ಸ್ಟೂಡೆಂಟ್ಸು ಕೇಳ್ತಿದ್ರೆ ಸರ್ ನಾಳೆನೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡ್ತಾರಾ ಅಂತ ಕೇಳ್ತಿದ್ರ, ಅದ್ರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನೂ ಜೊತೆಗೆ ಕಾಲೇಜಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ನೋಡಿ, ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಸರ್ ನಾಳೆ ಬರುತ್ತಾ ಅಂತ ಕೇಳ್ತಿದ್ರಾ. ಈಗ ನೋಡಿ, ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಮಾತಾಡೋಣ. ಈಗ ನೀವು ಇನ್ನೂ ಸಹ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಇನ್ನೂ ಓಪನ್ ಇದೆ, ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಬಂದುಬಿಟ್ಟು ನಾಳೆ ಕ್ಲೋಸ್ ಆಗುತ್ತೆ ಅಂತ ಹೇಳಿಬಿಟ್ಟು KEA ಕಡೆಯಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಆದರೆ ಈಗಾಗಲೇ ಸಹ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮಗೆ ನೋಡಿ ನಾಳೆ ಏನಾದರೂ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯಿತು ಅಂತ ಅಂದರೆ ನಾಳೆನೇ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರೋದಿಲ್ಲ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ನಾಳೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯಿತು ಅಂತ ಅಂದರೆ 3 ದಿನ ಆದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತಾ. ಈಗ ನಾಳೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯಿತು ಅಂತ ಅಂದರೆ 6ನೇ ತಾರೀಕು ನೈಟು ಅಥವಾ 7ನೇ ತಾರೀಕು ಬೆಳಗ್ಗೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ನಾಳೆನೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗೋದಿಲ್ಲ. ಇನ್ ಕೇಸ್ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದರೆ ಇನ್ನೂ ಸಹ ಲೇಟ್ ಆಗುತ್ತೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಾದ್ರೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗಿದ್ದಾರೆ. ಸರ್ ನಾಳೆನೇ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿಬಿಟ್ರೆ ನಾಳೆನೇ ರಿಸಲ್ಟ್ ಬರುತ್ತಾ ಅಂತ. ಖಂಡಿತವಾಗ್ಲೂ ಸಹ ಇಲ್ಲ. ನಾಳೆನೇ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆದರೆ 3 ದಿನ ಆದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅಥವಾ ನಾಳೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿಲ್ಲ ಅಂತ ಅಂದರೆ ಇನ್ನೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು ಲೇಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಅಪ್ಡೇಟನ್ನು ಕೊಡ್ತೇನೆ. ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿದೆಯಾ ಅಥವಾ ಎಕ್ಸ್ಟೆಂಡ್ ಆಗಿದೆಯಾ ಏನು ಅಂತ ಹೇಳಿಬಿಟ್ಟು KEA ಕಡೆಯಿಂದ ಅಪ್ಡೇಟ್ ಬರುತ್ತೆ. ಖಂಡಿತವಾಗ್ಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಫಸ್ಟ್ ರೌಂಡ್ ಆಗಿದ್ದಾದ್ಮೇಲೆ ನಾವು ಕಾಲೇಜಸ್ಗೆ ಹೋಗ್ಬೋದು ಸರ್, ಕಾಲೇಜಸ್ನ ಓಪನ್ ಮಾಡಿಬಿಡ್ತಾರೆ ಅಂತ ಕೇಳ್ತಿದ್ದಾರೆ. ನೋಡಿ, ಫಸ್ಟ್ ರೌಂಡಲ್ಲೇ ಯಾರಾದರೆ ಕಾಲೇಜ್ಗೆ ಜಾಯಿನ್ ಆಗ್ತಾರೆ, ಫಸ್ಟ್ ರೌಂಡಲ್ಲೇ ಯಾರಾದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ತಗೋತಾರೆ. ಅಂಥ ಸ್ಟೂಡೆಂಟ್ಸು ಫಸ್ಟ್ ರೌಂಡ್ ಆದಮೇಲೆ ಕಾಲೇಜಸ್ಗೆ ಹೋಗೋದಕ್ಕೆ ಆಗೋದಿಲ್ಲ, ಅಂದರೆ ಕಾಲೇಜಸ್ನ ಓಪನ್ ಮಾಡೋದಿಲ್ಲ. ಯಾವಾಗ ಕಾಲೇಜಸ್ನ ಓಪನ್ ಮಾಡ್ತಾರೆ ಅಂದರೆ KCET ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದ್ದ ಆದಮೇಲೆ ಅಕಾಡೆಮಿಕ್ ಕ್ಯಾಲೆಂಡರನ್ನು ರಿಲೀಸ್ ಮಾಡ್ತಾರೆ, ಆಗ ನೀವು ಹೋಗ್ಬೋದು ಆಗಿರುತ್ತೆ. ಅದನ್ನು ಬಿಟ್ಟರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು ಸರ್, ನಾನು ಫಸ್ಟ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಆಗಿಬಿಟ್ರೆ ನಾನು ನೆಕ್ಸ್ಟ್ ಡೇಯಿಂದ ಕಾಲೇಜ್ಗೆ ಹೋಗ್ಬೋದು ಅಂತ ಕೇಳ್ತಿದ್ದಾರೆ. ಇಲ್ಲ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಬೇಕು. KCET 2024 ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಒಂದೇ ಸಲ ಕಾಲೇಜಸ್ಸನ್ನು ಆದರೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗೋವರೆಗೂ ಕಾಲೇಜಸ್ ಸ್ಟಾರ್ಟ್ ಮಾಡದೇ ಇರಲ್ವ ಅಂತ ಕೇಳ್ಬೋದು. ಇಲ್ಲ, ಸೆಕೆಂಡ್ ರೌಂಡ್ ಆಗಿದ್ದ ಆದಮೇಲೆ ಕಾಲೇಜಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾರಾದರೂ ಸೀಟನ್ನು ಪಡ್ಕೋತಾರೆ ಅಂಥ ಸ್ಟೂಡೆಂಟ್ಸ್ ಹೋಗಿ ಮತ್ತೆ ಜಾಯ್ನ್ ಆಗಿ ಕಾಲೇಜಸ್ಗೆ ಹೋಗ್ಬೋದು. ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಕಾಲೇಜಸ್ ಓಪನ್ ಆಗೋದಿಲ್ಲ. ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಕಾಲೇಜಸ್ಸನ್ನು ಓಪನ್ ಮಾಡ್ತಾರೆ. ಅದನ್ನು ಸಹ ಒಂದು ಅಕಾಡೆಮಿಕ್ ಕ್ಯಾಲೆಂಡರನ್ನು ಬಿಡ್ತಾರೆ. ಓಕೆನಾ, ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಈ ಎರಡರಲ್ಲಿ ಕನ್ಫ್ಯೂಸ್ ಇತ್ತು, ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಆ್ಯಂಡ್ ಹಾಗೇನೂ ಸಹ ಈ ಒಂದು ಕಾಲೇಜಸ್ ಬಗ್ಗೆ ಎರಡರ ಬಗ್ಗೆನೂ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನಿಮಗೆ ಏನರ ಬಗ್ಗೆ ಅಪ್ಡೇಟ್ ಮಾಡಬೇಕು, ನಿಮ್ಗೆ ಏನು ಡೌಟ್ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.